ಹಾಯ್ ಆಲ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀಸು ವ್ಲಾಗ್ಸ್ ಕನ್ನಡ. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿದೆ. ಇವತ್ತು ಮಾರ್ನಿಂಗ್ ಫ್ರೈಡೇ ಇರೋದ್ರಿಂದ ಎಲ್ಲನೂ ಬೇಗನೆ ನೆಲ ಎಲ್ಲ ಒರೆಸ್ಕೊಂಡು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಫ್ರೈಡೇ ವ್ಲಾಗ್ ಆಗಿದೆ. ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಆಗಿದೆ. ಇವಾಗ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಪುಳಿಯೋಗರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪುಳಿಯೋಗರೆಗೆ ನಾನು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಯಾರು ಹಸಿಮೆಣ್ಸಿನ್ಕಾಯಿನ ಹಾಕಲ್ಲ ಅನಿಸುತ್ತೆ, ಬಟ್ ನಾನು ಹಾಕ್ತೀನಿ ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಪುಳಿಯೋಗರೆ ಮಾಡೋದು, ಆದರೂ ನಾನು ಹಿಂಗೆ ಮಾಡ್ತೀನಿ ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಕಾದಾದಮೇಲೆ ಜೀರಿಗೆ, ಸಾಸಿವೆ ಮತ್ತು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಪುಳಿಯೋಗರೆ ಪೌಡ್ರನ್ನ 2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಅದಾದಮೇಲೆ ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಮೊದಲೇ ನಾವು ರೈಸ್ ಮಾಡಬೇಕಾದ್ರೇ ಸ್ವಲ್ಪ ಹಾಕ್ಕೊಂಡಿರ್ತೀವಿ. ಇವಾಗ ಒಂದು ಸ್ವಲ್ಪ ಚೂರು ನೋಡಿಕೊಂಡು ಹಾಕ್ಕೋಬೇಕು. ನೋಡಿ, ಬೇಗ ಆಗೋದು ಅಂದರೆ ಪುಳಿಯೋಗರೆನೇ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಕಲರು ಅದೆಲ್ಲನೂ ಚೆನ್ನಾಗಾಗಿದೆ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತು ಎಲ್ಲನೂ ಬೇಗನೆ ಮುಗಿಸ್ಕೊಂಡಿದ್ದೀನಿ. ತಿಂಡಿ ಕೂಡ ಬೇಗ ಆಗೋ ರೀತಿಯೇ ಮಾಡಿಕೊಂಡೆ. ಇವಾಗ ರೆಡಿಯಾಗಿ ತಿಂಡಿ ಮಾಡಿಬಿಟ್ಟು ಹೋಗೋದು ಅಷ್ಟೇ. ನಿಮಗೂ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು ಅಂತೇಳಿ. ಬನ್ನಿ. ಇವತ್ತು ನಾವು ಬಂದಿರೋದು ಚಿಕ್ಕ ತಿರುಪತಿಗೆ. ಆ್ಯಕ್ಚುಲಿ ಬೇರೆ ಕಡೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದು ನಮ್ಮ ಮನೆಯವರು. ಆದರೆ ಇದು
ರಸ್ತೆಯಲ್ಲೇ ಇತ್ತು. ಸರಿ ಇಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲಿ ನೋಡಿದ್ರೆ ಇಷ್ಟು ರಶ್ ಇತ್ತಂದರೆ ಜಾಸ್ತಿ ರಶ್ ಇತ್ತು. ಆದರೂ ಇಲ್ಲಿವರೆಗೂ ಬಂದೀವಲ್ಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಜನ ಎಷ್ಟಿದ್ದಾರೆ, ಕ್ಯೂ ಫುಲ್ ಲಾಸ್ಟ್ವರೆಗೂ ಇದೆ. ಜನ ಜಾಸ್ತಿ ಇದ್ದರು ಇವತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ತಿರುಪತಿ ಅಲ್ಲಿ ಹೆಂಗಿದೆ ಇಲ್ಲೂ ಅದೇ ಥರ ಇದೆ. ಎಲ್ಲನೂ ಅದೇ ಥರ ಮಾಡಿದ್ದಾರೆ. ಡಿಸೈನು ಆಗಿರ್ಬೋದು ಎಲ್ಲನೂ ಚೆನ್ನಾಗಿದೆ. ಇಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ನಾವು ಹೊರಟು, ಏಕೆಂದರೆ ಇನ್ನೂ ನಮಗೆ ಬೇರೆ ಕಡೆ ಹೋಗೋದಿತ್ತು. ಹಾಗಾಗಿ ಹೋಗಬೇಕಾದ್ರೆ ವ್ಯೂ ತುಂಬ ಚೆನ್ನಾಗಿತ್ತು. ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂಥರ ವೆದರ್ ತುಂಬ ಚೆನ್ನಾಗಿತ್ತು. ಬಿಸಿಲಿರಲಿಲ್ಲ, ಏನಿರಲಿಲ್ಲ, ಮಳೆ ಇರಲಿಲ್ಲ, ಬರೀ ಮೋಡ ಇತ್ತು. ಚೆನ್ನಾಗಿತ್ತು ಒಂಥರ. ಆಚೆ ಹೋದಾಗ ಈ ಥರ ಇದ್ದರೆ ಏನು ಅನಿಸಲ್ಲ, ಆದರೆ ಬಿಸಿಲಿದ್ರೆ ಆಗಲ್ಲ. ಈ ಥರ ಇದ್ದರೆ ಒಂಥರ ಖುಷಿ ಇರುತ್ತೆ. ನೋಡಿ ಗುಡ್ಡ, ಗಿಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಗ್ರೀನಾಗಿ. ಇವತ್ತು ನಾವು ಹೋಗ್ತಿರೋದು ಕೋಟಲಿಂಗೇಶ್ವರ ಟೆಂಪಲ್ಗೆ. ಸುಮಾರು ದಿನದಿಂದ ಆಸೆ ಇತ್ತು ಇಲ್ಲಿಗೆ ಹೋಗಬೇಕು ಅಂತೇಳಿ, ಆದರೆ ಆಗಿರಲಿಲ್ಲ. ಯಾಕಂದರೆ ನಮ್ಮ ಮನೆಯವರು ತುಂಬ ಬ್ಯುಸಿ ಇರ್ತಾರೆ. ಅವ್ರಿಗೆ ರಜೆನೇ ಸಿಗಲ್ಲ, ಅಪರೂಪಕ್ಕೆ ರಜೆ ಸಿಗೋದು. ಸಂಡೇ ರಜೆ ಇದ್ದರೂ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಎಲ್ಲೂ ಆಚೆ ಹೋಗೋಕ್ಕೆ ಆಗಲ್ಲ. ಇವತ್ತು ರಜೆ ಮಾಡಿಬಿಟ್ಟು ನನಗೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ಸುಮಾರು ದಿನದಿಂದ ಹೇಳ್ತಿದ್ನಲ್ಲ, ಅದಕ್ಕೆ ಇವತ್ತು ರಜನೆ ಮಾಡಿಬಿಟ್ಟು ಸರಿ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಬಂದಿದ್ದರು. ಇಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿದೆ ವ್ಯೂಸು. ಇದು ನಾಗಲಿಂಗ ಪುಷ್ಪ ಅಂತೆ. ನಾನು ಎಲ್ಲೂ ಕೂಡ ನೋಡಿರಲಿಲ್ಲ. ಅಂದರೆ ಈ ಥರ ಮೊಬೈಲಲ್ಲೆಲ್ಲ ನೋಡಿದೆ, ಆದರೆ ರಿಯಲಾಗಿ ಎಲ್ಲೂ ಕೂಡ ನೋಡಿರಲಿಲ್ಲ. ಅದು ಒಂದು ನೋಡಿದ್ನ, ತುಂಬ ಖುಷಿಯಾಗೋಯ್ತು ನನಗೆ. ನೋಡಿ ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಲಿಂಗಗಳೇ. ಅದಕ್ಕೆ ಅಲ್ವಾ ಇದಕ್ಕೆ ಕೋಟಲಿಂಗೇಶ್ವರ ಅನ್ನೋದು. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಜಾಗ ತುಂಬ ದೊಡ್ಡದಾಗಿದೆ. ಇಲ್ಲೆಲ್ಲ ಅಷ್ಟೊಂದು ಕ್ಯಾಮ್ರಾ ಅಲೌ ಇರಲಿಲ್ಲ, ಆದರೂ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಹೊರಗಡೆ ಬಂದರೆ ಇದು 108 ಅಡಿ ಲಿಂಗ ಇದೆ. ಈ ಕಡೆ ಎಲ್ಲ ಫೋಟೋ ಅದೆಲ್ಲ ತೆಕ್ಕೊಳ್ಳೋಕ್ಕೆ ಅಲೌ ಇದೆ. ಆದರೆ ಆಗಲೇ ಅಲ್ಲಿ ಟೆಂಪಲು ಮತ್ತು ಅದು ನಾಗಲಿಂಗ ಪುಷ್ಪ ಅದೆಲ್ಲ ನೋಡಿದ್ರಲ್ಲ, ಆ ಕಡೆ ಎಲ್ಲ ಫೋಟೋಸ್ ತೆಗಿಯೋಂಗಿಲ್ಲ. ಆದರೂ ನಾನೊಂದು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನೋಡಿ ಇಷ್ಟಿದು, ಇದು ಲಾಸ್ಟಲ್ಲಿ ಇರೋದು. ಈ ಕಡೆಯಿಂದ ಎಕ್ಸಿಟ್ ಆಗಿ ಹೋದರೆ ಮುಗೀತು, ಇಷ್ಟೇ. ತುಂಬ ದೊಡ್ಡದಾಗಿದೆ. ನಾವು ಕೂಡ ಇವಾಗ ವಾಪಸ್ ಹೊರಟ್ವು. ಬೆಳಿಗ್ಗೆ ಸುಮಾರು 10 ಗಂಟೆ ಮನೆಯಿಂದ ಬಿಟ್ಟಿದ್ವಿ. ಇವಾಗ ಇಲ್ಲಿಂದ 4 ಗಂಟೆ ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ 6 ಗಂಟೆ ಆಗಿತ್ತು. ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.